Welcome to the lecture session on steam turbine. In today's class, we are going to solve one problem, that is a graphical solution on impulse turbine. Let's see the problem. This is the type 1 problem when effect of friction is not considered. In such case, VR is equal to VR1. ಹಂಗಂದ್ರೆ ಏನು? ಎಫೆಕ್ಟ್ ಆಫ್ ಫ್ರಿಕ್ಷನ್ ಅಂದ್ರೆ ಏನು? ಸ್ಟೀಮು ಟರ್ಬೈನಿನ ಬ್ಲೇಡಿನ ಒಳಭಾಗದಲ್ಲಿ ಫ್ಲೋ ಆಗ್ತಿರ್ಬೇಕಾದ್ರೆ there will be a physical contact between the blade and the steam. In such case, friction between the blade material and the steam is going to take place in actual case. But here, what we are doing is, we are not going to consider the effect of friction. ಅವಾಗ ಏನಾಗಿರುತ್ತೆ ಅಂದ್ರೆ VR ಅಂದ್ರೆ relative velocity at inlet, that is equal to VR1 ಅಂದ್ರೆ relative velocity at outlet. So friction effect ಅನ್ನ ನಾವು ಕನ್ಸಿಡರ್ ಮಾಡಲಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ VR ಏನಾಗಿರುತ್ತೆ, VR1 ಗೆ ಸಮ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಕನ್ಸಿಡರೇಷನ್. So with this we will take one problem. Now the problem is on D-level impulse turbine. The steam enters the wheel through a nozzle with a velocity of 500 meter per second and at an angle of 21 degree to the direction of motion of the blade. The blade speed is 200 meter per second and the exit angle of the moving blade is 25 degree. We are supposed to find here inlet angle of the moving blade, exit velocity of steam and its direction, and work done per kg of steam. Let's see how we are going to solve this problem. ಫಸ್ಟ್ ನಮಗೆ ಕೊಟ್ಟಿರುವಂತ ಡೇಟಾವನ್ನ ನಾವು ಬರ್ಕೊಳ್ಬೇಕಾಗತ್ತೆ. Now in the problem it is given that the steam enters the turbine blade with an velocity of 500 meter per second. ಅಂದ್ರೆ ನಾಜಲ್ ಇಂದ ಏನು ಸ್ಟೀಮ್ ಬರುತ್ತೆ ಆವಾಗ ಅದಕ್ಕಿರ್ತಕ್ಕಂಥ ವೇಗ ಎಷ್ಟು ಅಂತ ಹೇಳಿದ್ರೆ 500 meter per second. ಹಾಗೆ it is coming with an angle. ಇದನ್ನ nozzle angle at inlet ಅಂತ ನಾವು ಕರಿತೀವಿ. So it is given as 21 degree. Blade velocity 200 meter per second, abbreviated as VB. Beta 1 is the blade angle at outlet. 25 degree na ಅವನು ಕೊಟ್ಟಿದ್ದಾನೆ. ಸೊ ಈ ರೀತಿ ಕೊಟ್ಟಿದ್ದಾರೆ. ನಾವಿಲ್ಲಿ ಒಂದು ಸ್ಕೇಲ್ ಅನ್ನ ತಗೊಂಡಿದ್ದೀವಿ. ಈಗ 100 meter per seconds ಅನ್ನ ನಾವು ಸ್ಕೇಲ್ ಅಂತ ಹೇಳಿದ್ರೆ ಗ್ರಾಫ್ ಶೀಟ್ ಮೇಲೆ 1 centimeter ಗೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಹೇಗೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು, ವೆಲಾಸಿಟಿ ಟ್ರಯಾಂಗಲ್, ಕಂಬೈನ್ಡ್ ವೆಲಾಸಿಟಿ ಟ್ರಯಾಂಗಲ್ ಅನ್ನು ನಾವು ಡ್ರಾ ಮಾಡಬೇಕಾದ್ರೆ ಫಸ್ಟ್ ಯಾವಾಗಲೂ ನಾವು ಫಸ್ಟ್ ಬ್ಲೇಡ್ ವೆಲಾಸಿಟಿ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾವು ಫಸ್ಟ್ ಯು ಹ್ಯಾವ್ ಟು ಡ್ರಾ ಒನ್ ಹಾರಿಜಾಂಟಲ್ ಲೈನ್. ಒಂದು ಹಾರಿಜಾಂಟಲ್ ಲೈನ್ ಅನ್ನ ನೀವು ಇಲ್ಲಿ ಡ್ರಾ ಮಾಡ್ತೀರಾ. ಅದರೊಳಗಡೆ ಯು ಆರ್ ಗೋಯಿಂಗ್ ಟು ಮಾರ್ಕ್ ಎ ಬಿ ಅಂದ್ರೆ ಏನು, ಬ್ಲೇಡ್ ವೆಲಾಸಿಟಿ, ದಟ್ ಈಸ್ ಈಕ್ವಲ್ ಟು 2 centimeter ಆನ್ ಗ್ರಾಫ್ ಶೀಟ್. ಕಾರಣ ಯಾಕೆ ಅಂತ ಹೇಳಿದ್ರೆ ನಾವು 100 meter per seconds ಅನ್ನ 1 centimeter ಅಂತ ತಗೊಂಡಿದ್ದೀವಿ. ಹಾಗಾಗಿ 200 meter per seconds ಅನ್ನ ನಾವು 2 centimeter ನಲ್ಲಿ ನಾವು ಅದನ್ನ ಡ್ರಾ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್.
ಸೊ ಏನಾಗುತ್ತೆ ಫಸ್ಟ್ ಸ್ಟೆಪ್ ನಲ್ಲಿ AB ಅಂತ ಹೇಳಿದ್ರೆ blade velocity that is given in the problem 200 meter per seconds. So you have to draw one horizontal line, then in that you have to mark AB that is equal to 2 centimeter, which is also equal to 200 meter per seconds on graph sheet. Now in the next step, after drawing this AB, next ಏನ್ ಮಾಡ್ಬೇಕು ನೀವು, it is given in the problem the steam is coming with an velocity of 500 meter per seconds from the nozzle. Nozzle ಇಂದ ಅದು 500 meter per seconds ಗೆ ಬರ್ತಾ ಇದೆ. ಹಾಗೆ ಅವನು ಆಲ್ಫಾ ಅಂದ್ರೆ ನಾಸಲ್ ಆಂಗಲ್ ಅಟ್ ಇನ್ಲೆಟ್ ನ ಕೂಡ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಈಗ ಎ ಬಿ ನ ನಾವು ಫಸ್ಟ್ ಡ್ರಾ ಮಾಡಿದ್ವಿ. ಅದಾದ್ಮೇಲೆ ಬಿ ನ ತಗೊಂಡು ವಿತ್ ರೆಫರೆನ್ಸ್ ಟು ಹಾರಿಜಾಂಟಲ್ ಯು ಮಾರ್ಕ್ 21 ಡಿಗ್ರಿ. ನೋಡಿ ಇಲ್ಲಿ ನಮ್ಗೆ ಏನ್ ಕಾಣ್ತಾ ಇದೆ, ಇದು ದಿಸ್ ಇಸ್ 21 ಡಿಗ್ರಿ. ಸೊ ನಿಮ್ಮ ಪ್ರೊಟ್ರಾಕ್ಟರ್ ನಲ್ಲಿ 21 ಡಿಗ್ರಿನ ನೀವು ಬಿ ನಲ್ಲಿ ಇಟ್ಕೊಂಡು 21 ಡಿಗ್ರಿನ ನೀವು ಮಾರ್ಕ್ ಮಾಡ್ಕೊಂಡು ನೀವು ಅಲ್ಲಿಂದ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಡ್ರಾ ಒನ್ ಲೈನ್. ಯು ಹ್ಯಾವ್ ಟು ಡ್ರಾ ಒನ್ ಲೈನ್. ಒಂದು ಲೈನ್ ನ ಇನ್ಕ್ಲೈನ್ಡ್ ಲೈನ್ ಅನ್ನ ನೀವು ಫಸ್ಟ್ ಡ್ರಾ ಮಾಡಿ. ಅದಾದ್ಮೇಲೆ ಕಾಂಪಾಸ್ ನಲ್ಲಿ ನೀವೀಗ 500 ಮೀಟರ್ ಪರ್ ಸೆಕೆಂಡ್ಸ್ ಅಬ್ಸಲ್ಯೂಟ್ ವೆಲಾಸಿಟಿ ಆಫ್ ಸ್ಟೀಮ್ ಅಟ್ ಇನ್ಲೆಟ್ ಅಂತ ಹೇಳ್ತಾನು. ಸೊ ನಾವು 100 ಮೀಟರ್ ಪರ್ ಸೆಕೆಂಡ್ಸ್ ಗೆ ನಾವು 1 ಸೆಂಟಿಮೀಟರ್ ಅಂತ ತಗೊಂಡಿದೀವಿ. ಹಾಗಾಗಿ 500 ಮೀಟರ್ ಪರ್ ಸೆಕೆಂಡ್ಸ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 5 ಸೆಂಟಿಮೀಟರ್ ಆಗುತ್ತೆ. ಸೊ ನೀವು ಕಾಂಪಾಸ್ ನಲ್ಲಿ ಏನ್ ಮಾಡ್ಬೇಕು, 5 ಸೆಂಟಿಮೀಟರ್ ನ ನೀವು ಸೆಟ್ ಮಾಡ್ಕೊಂಡು ಬಿ ನಲ್ಲಿ ಇಟ್ಕೊಂಡು ನೀವು ಏನೊಂದು 21 ಡಿಗ್ರಿಗೆ ಒಂದು ಲೈನ್ ಅನ್ನ ನೀವು ಡ್ರಾ ಮಾಡಿದಿರಿ, ಅದ್ರ ಮೇಲೆ ಕಟ್ ಮಾಡ್ತೀರಾ. ಕಟ್ ಮಾಡಿದಾಗ ಏನೋ ಒಂದು ನಿಮಗೆ ಪಾಯಿಂಟ್ ಬರುತ್ತೆ. ದಟ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಸಿ. ಸೊ ದೇರ್ ಫಾರ್ ಹಿಯರ್ BC represents absolute velocity of steam at inlet. In this example, ಎಷ್ಟಾಗುತ್ತೆ ಅದು 500 ಮೀಟರ್ ಪರ್ ಸೆಕೆಂಡ್ಸ್. ಸ್ಕೇಲಿಗೆ ಅದನ್ನ ನಾವು ಡ್ರಾ ಮಾಡಿದಾಗ 5 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ನಮ್ಗೆ ಏನ್ ಬಂತು, ಫಸ್ಟ್ ಒಂದು ಹಾರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡಿದ್ವಿ. ಹಾರಿಜಾಂಟಲ್ ಲೈನ್ ಅಲ್ಲಿ ನಾವು ಎ ಬಿ ನ ಮಾರ್ಕ್ ಮಾಡಿದೀವಿ. ಹಾರಿಜಾಂಟಲ್ ಲೈನ್ ಅಲ್ಲಿ ನಾವು ಎ ಬಿ ನ ಮಾರ್ಕ್ ಮಾಡಿದೀವಿ. ಅದಾದ್ಮೇಲೆ ಬಿ ಇಂದ ಒಂದು ಇನ್ಕ್ಲೈನ್ಡ್ ಲೈನ್ ಅನ್ನ 21 ಡಿಗ್ರಿಗೆ ನಾವು ಒಂದು ಡ್ರಾ ಮಾಡಿದ್ವಿ. ನೆಕ್ಸ್ಟ್ ಕಾಂಪಾಸ್ ನಲ್ಲಿ 5 ಸೆಂಟಿಮೀಟರ್ಸ್ ಅನ್ನ ಇಟ್ಕೊಂಡು ಬಿ ಇಂದ ನಾವು ಆ ಇನ್ಕ್ಲೈನ್ಡ್ ಲೈನ್ ಮೇಲೆ ಕಟ್ ಮಾಡಿದ್ವಿ. ಆಗ ಏನು ಪಾಯಿಂಟ್ ಬಂತು, ಆ ಪಾಯಿಂಟ್ ಗೆ ನಾವು ಸಿ ಅಂತ ಕರೆದ್ವಿ. ಹಾಗಾಗಿ ಬಿ ಸಿ ಏನಾಗುತ್ತೆ ಅಂದ್ರೆ ಅಬ್ಸಲ್ಯೂಟ್ ವೆಲಾಸಿಟಿ ಆಫ್ ಸ್ಟೀಮ್ ಆಟ್ ಇನ್ಲೆಟ್ ಆಯ್ತು. ಸೊ ಈಗ ಎರಡು ಬಂತು, ಒಂದು ಎ ಬಿ ಬಂತು, ಇನ್ನೊಂದು ಬಿ ಸಿ ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ನೋಡಿ ಎ ಇಂದ ಸಿ ನ ಎ ಇಂದ ಸಿ ನ ನೀವು ಕನೆಕ್ಟ್ ಮಾಡ್ತೀರಾ. ಎ ಇಂದ ಸಿ ಬಂದಾಗಿದೆ ನಮ್ಗೆ, ಏನು ನಾವು ಫಸ್ಟ್ ಗೆ ಮಾರ್ಕ್ ಮಾಡಿದೀವಿ. ಎ ಇಂದ ಸಿ ಗೆ ನೀವು ಕನೆಕ್ಟ್ ಮಾಡಿ. ಅವಾಗ ಎ ಸಿ ಏನ್ ರೆಪ್ರೆಸೆಂಟ್ಸ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಆಫ್ ದ ಸ್ಟೀಮ್ at inlet ಅಂತ ಅನಿಸ್ಕೊಳ್ಳುತ್ತೆ. ಸೊ ಇಫ್ ಯು ಕನೆಕ್ಟ್ ಸಿ ವಿತ್ ಎ, ಇಟ್ ಈಸ್ ಎ ಸಿ. ಸೊ ಎ ಸಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಇಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಆಫ್ ಸ್ಟೀಮ್ at inlet. ನೆಕ್ಸ್ಟ್ you have to, with the help of the compass, you calculate this angle made by AC with reference to horizontal. Horizontal ಗೆ ಈ AC ಎಷ್ಟು ಆಂಗಲ್ ಅನ್ನ ಮಾಡ್ತಾ ಇದೆ ಅನ್ನೋದನ್ನ ನೀವು you have to determine. That will give you beta. What is beta? Beta is the blade angle at inlet. ಅಲ್ಲಿಗೆ ಇಷ್ಟು ನಮ್ಗೆ ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಸಿ ಪಾಯಿಂಟ್ ನಮಗೆ ಆಲ್ರೆಡಿ ಬಂದಿದೆ. ಸಿ ಇಂದ ಒಂದು ನೀವು 90 ಡಿಗ್ರಿ ಲೈನ್ ಅನ್ನ ಡ್ರಾ ಮಾಡ್ತೀರಾ. ಸಿ ಇಂದ ಒಂದು 90 ಡಿಗ್ರಿ ಅಥವಾ ವರ್ಟಿಕಲ್ ಲೈನ್ ಅನ್ನ ನೀವು ಡ್ರಾ ಮಾಡಿ, ಅದು ಹಾರಿಜಾಂಟಲ್ ಲೈನಿಗೆ ಅದು ಕನೆಕ್ಟ್ ಮಾಡಿ. ಅವಾಗ ಈ
ಅದನ್ನ ನೀವು ಇ ಅಂತ ಮಾರ್ಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡಿ, ಅದು ಹಾರಿಜಾಂಟಲ್ ಲೈನ್ ಗೆ ಎಲ್ಲಿ ಕಟ್ ಆಗುತ್ತೆ ನೋಡಿ, ಅದು ಎಲ್ಲಿ ಕಟ್ ಆಯ್ತು ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಕಟ್ ಆಯ್ತು. ಆಗ ಈ ಸಿ ಮತ್ತೆ ಇ ನ ನಾವು ಏನಂತ ಕರಿತೀವಿ, ಅಥವಾ ಈ ಸಿ ನ ನಾವು ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ವೆಲಾಸಿಟಿ ಆಫ್ ಫ್ಲೋ ಅಟ್ ಇನ್ಲೆಟ್. ವಿ ಕಾಲ್ ಇಟ್ ಆಸ್ ವೆಲಾಸಿಟಿ ಆಫ್ ಫ್ಲೋ ಅಟ್ ಇನ್ಲೆಟ್. ಅದೇ ರೀತಿ ಯು ಮೆಜರ್ ಇ ಅಂತೂ ಬಂತು, ಇ ಇಂದ ನೀವು ಬಿ ಗೆ ಮೆಜರ್ ಮಾಡಿ. ಬಿ ಆಲ್ರೆಡಿ ಇದೆ ಅಲ್ವಾ ಪಾಯಿಂಟ್. ಸೊ ಇ ಇಂದ ಬಿ ಲೆಂತ್ ಏನಿರುತ್ತೆ ಅದನ್ನ ವಿ ಕಾಲ್ ಇಟ್ ಆಸ್ ವೆಲಾಸಿಟಿ ಆಫ್ ವರ್ಲ್ ಅಟ್ ಇನ್ಲೆಟ್. ನಾವು ಸ್ಟಾರ್ಟಿಂಗ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಈ ಎ ಸಿ ಬಿ ಸಿ ಏನಿದೆ ಅಲ್ವಾ, ಇದನ್ನ ನಾವೇನಂತ ಕರಿತೀವಿ, ವೆಲಾಸಿಟಿ ಆಫ್ ಸ್ಟೀಮ್ ಅಟ್ ಇನ್ಲೆಟ್ ಅಥವಾ ನಾಸಲ್ ಇಂದ. ಇದರ ವರ್ಟಿಕಲ್ ಕಾಂಪೊನೆಂಟ್ ಯಾವ್ದಿರುತ್ತೆ, ಇ ಸಿ, ದಟ್ ಈಸ್ ಕಾಲ್ಡ್ ಆಸ್ ವೆಲಾಸಿಟಿ ಆಫ್ ಫ್ಲೋ. ಇದರ ಹಾರಿಜಾಂಟಲ್ ಕಾಂಪೊನೆಂಟ್ ಯಾವ್ದಿರುತ್ತೆ, ಇ ಬಿ ಇರುತ್ತೆ. ಆ ಇ ಬಿ ನ ನಾವೇನಂತ ಕರೆದ್ವಿ, ವಿ ಕಾಲ್ ಇಟ್ ಆಸ್ velocity of whirl or the horizontal component of absolute velocity of steam at inlet. ಅಲ್ಲಿಗೆ ನಮಗೆ with this we have completed inlet velocity triangle ಅನ್ನು ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡ್ದಂಗ ಆಯ್ತು. ಈಗ ನಾವು ಔಟ್ಲೆಟ್ ಪಾರ್ಟ್ ಆಫ್ ದ ಔಟ್ಲೆಟ್ ವೆಲಾಸಿಟಿ ಟ್ರಯಾಂಗಲ್ ನ ನಾವು ಡ್ರಾ ಮಾಡಬೇಕು. ಔಟ್ಲೆಟ್ ವೆಲಾಸಿಟಿ ಟ್ರಯಾಂಗಲ್ ನ ನೀವು ಫಸ್ಟ್ ಡ್ರಾ ಮಾಡಬೇಕು ಅಂದ್ರೆ ಇಲ್ಲಿ ಕಂಡೀಷನ್ ಏನ್ ಕೊಟ್ಟಿದ್ದಾನೆ, ಎಫೆಕ್ಟ್ ಆಫ್ ಫ್ರಿಕ್ಷನ್ ಈಸ್ ನಾಟ್ ಕನ್ಸಿಡರ್ಡ್ ಅಂತ ಹೇಳ್ದ. ಆಗ ವಿ ಆರ್ ಇಸ್ ಈಕ್ವಲ್ ಟು ವಿ ಆರ್ ಒನ್. ಸೊ ನಿಮಗೆ ಎ ಇಂದ ಸಿ ಗೆ ನಾವೇನು ಲೈನ್ ಅನ್ನ ಡ್ರಾ ಮಾಡಿದೀವಿ, ಕಾಂಪಾಸ್ ಅಲ್ಲಿ ಇಟ್ಕೊಂಡು ನೀವು ಅದರ ಲೆಂತ್ ಅನ್ನ ತಗೊಂಡು ನೋಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ರಿಲೇಟಿವ್ ವೆಲಾಸಿಟಿ ಅಟ್ ಇನ್ಲೆಟ್. ಕೊಟ್ಟಿರುವಂತ ಲೆಕ್ಕದಲ್ಲಿ ವೆನ್ ಎಫೆಕ್ಟ್ ಆಫ್ ಫ್ರಿಕ್ಷನ್ ಈಸ್ ನಾಟ್ ಕನ್ಸಿಡರ್ಡ್, ಸೊ ವಿ ಆರ್ ಇಸ್ ಈಕ್ವಲ್ ಟು ವಿ ಆರ್ ಒನ್. ಆವಾಗ ನೀವು ಏನ್ ಮಾಡ್ಬೇಕಾಗತ್ತೆ, ಈಗ ಏನಲ್ಲಿ ಕಾಂಪಾಸ್ ನ ಫಸ್ಟ್ ಏನಲ್ಲಿ ಇಟ್ಕೊಳ್ಳಿ, ಎ ಸಿ ರೇಡಿಯಸ್ ತಗೊಳ್ಳಿ, ಅಲ್ಲಿಂದ ಒಂದು ಈ ತರ ಆರ್ಕ್ ಅನ್ನ ನೀವು ಡ್ರಾ ಮಾಡಿ. ಓಕೆ, ಸೊ ಏನ್ ಮಾಡ್ಬೇಕಾಗತ್ತೆ, ಎ ಸಿ ಅಂತ ಹೇಳಿದ್ರೆ ರಿಲೇಟಿವ್ ವೆಲಾಸಿಟಿ ಅಟ್ ಇನ್ಲೆಟ್, ದಟ್ ಈಸ್ ಆಲ್ಸೋ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಅಟ್ ಔಟ್ಲೆಟ್. ಸೊ ಹಾಗಾಗಿ ಕಾಂಪಾಸ್ ಅಲ್ಲಿ ಆ ಲೆಂತ್ ತಗೊಂಡು ಒಂದು ಆರ್ಕ್ ಅನ್ನು ನಾವು ಡ್ರಾ ಮಾಡಿದೀವಿ. ಅದಾದ ಮೇಲೆ ಓಕೆ, ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಬ್ಲೇಡ್ ಆಂಗಲ್ ಅಟ್ ಔಟ್ಲೆಟ್. ಬ್ಲೇಡ್ ಆಂಗಲ್ ಅಟ್ ಔಟ್ಲೆಟ್ ಅನ್ನು ನಾವು ಅಬ್ರಿವೇಷನ್ ಏನ್ ಮಾಡ್ತೀವಿ, ಬೀಟಾ ಒನ್. ಬೀಟಾ ಒನ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ 25 ಡಿಗ್ರಿ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದು 25 ಡಿಗ್ರಿ. ಸೊ ಏನ್ ಮಾಡ್ಬೇಕಾಗತ್ತೆ, ನೀವು ಈಗ ಎ ಇಂದ 25 ಡಿಗ್ರಿ ಇಟ್ಕೊಂಡು ಅಲ್ಲಿಂದ ಎ ಇಂದ ಒಂದು ಲೈನ್ ಅನ್ನ ಈ ತರ ಡ್ರಾ ಮಾಡಿದೀರಾ. ಈ ತರ ಲೈನ್ ಅನ್ನ ಡ್ರಾ ಮಾಡಿ, ಅದು ಈ ಆರ್ಕ್ ಗೆ ಎಲ್ಲಿ ಕಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಅದು ಎಲ್ಲಿ ಕಟ್ ಆಯ್ತು, ಇಲ್ಲಿ ಇಟ್ ಈಸ್ ಕಟಿಂಗ್ ಅಟ್ ದ ಪಾಯಿಂಟ್ ಡಿ. ಡಿ ನಲ್ಲಿ ಕಟ್ ಆಯ್ತು. ಈಗೇನಾಗತ್ತೆ, ಎ ಮತ್ತೆ ಡಿ ಅಥವಾ ಎ ಡಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ವೆಲಾಸಿಟಿ ಆಫ್ ಸ್ಟೀಮ್ ಆರ್ ರಿಲೇಟಿವ್ ವೆಲಾಸಿಟಿ ಆಫ್ ಸ್ಟೀಮ್ ಅಟ್ ಔಟ್ಲೆಟ್. ದಟ್ ಈಸ್ ಆಲ್ಸೋ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಆಫ್ ಸ್ಟೀಮ್ ಅಟ್ ಇನ್ಲೆಟ್. ಸೊ ಎ ಸಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ರಿಲೇಟಿವ್ ವೆಲಾಸಿಟಿ ಆಫ್ ಸ್ಟೀಮ್ ಅಟ್ ಇನ್ಲೆಟ್. ಎ ಡಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ರಿಲೇಟಿವ್ ವೆಲಾಸಿಟಿ ಆಫ್ ಸ್ಟೀಮ್ ಅಟ್ ಔಟ್ಲೆಟ್. ನೆಕ್ಸ್ಟ್ ಡಿ ಬಂತು, ಡಿ ಇಂದ ಬಿ ಗೆ ಕನೆಕ್ಟ್ ಮಾಡಿ, ಡಿ ಇಂದ ಬಿ ಗೆ ಕನೆಕ್ಟ್ ಮಾಡಿ. ಅವಾಗ ನಿಮಗೆ ಡಿ ಬಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಇಟ್ ಈಸ್ ದ ವೆಲಾಸಿಟಿ ಆಫ್ ದ ಸ್ಟೀಮ್ ಅಟ್ ಔಟ್ಲೆಟ್. ನೋಡಿ, ನಾಸಲ್ ಇಂದ ಬರಬೇಕಾದ್ರೆ ಅದಕ್ಕಿದ್ದಂತ ಸ್ಪೀಡ್ ಅನ್ನ ನೋಡಿ ಎಷ್ಟಿತ್ತು, 500 ಮೀಟರ್ ಪರ್ ಸೆಕೆಂಡ್ಸ್ ಇತ್ತು. ಅದೇ ಬ್ಲೇಡ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಅದರ ಸ್ಪೀಡ್ ಎಷ್ಟು ಕಡಿಮೆ ಆಯ್ತು ಅನ್ನೋದನ್ನ ನೋಡಿ ಇಲ್ಲಿ. ಹಾಗಾದ್ರೆ ಸ್ಪೀಡ್ ಯಾಕೆ ಕಡಿಮೆ ಆಯ್ತು, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸ್ಪೀಡ್ ಕಡಿಮೆ ಆಗೋದ್ರಿಂದ ಬ್ಲೇಡಿಗೆ ಏನಾಯ್ತು, ಅದರ ಒಂದು ಮೊಮೆಂಟಮ್, ಸ್ಟೀಮಿನ ಸ್ಪೀಡ್ ಕಡಿಮೆ ಆದಾಗ
ಅದರ ಮೊಮೆಂಟಮ್ ಕೂಡ ಕಡಿಮೆ ಆಗುತ್ತೆ. ಅದರ ಮೊಮೆಂಟಮ್ ಕಡಿಮೆ ಆದರೆ ಬ್ಲೇಡಿನ ಮೊಮೆಂಟಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡಿ ಇಂದ ಯು ಹ್ಯಾವ್ ಟು ಡ್ರಾ ಒನ್ ವರ್ಟಿಕಲ್. ಡಿ ಇಂದ ಯು ಹ್ಯಾವ್ ಟು ಡ್ರಾ ಒನ್ ವರ್ಟಿಕಲ್. ಅದು ಹಾರಿಜಾಂಟಲ್ ಲೈನ್ಗೆ ಎಲ್ಲಿ ಕಟ್ ಆಗುತ್ತೆ ನೋಡಿ, ಎಲ್ಲಿ ಕಟ್ ಆಯ್ತು, ಇಲ್ಲಿ ಕಟ್ ಆಯ್ತು. ಸೊ ದಿಸ್ ಪಾಯಿಂಟ್ ಯು ಕಾಲ್ ಇಟ್ ಆಸ್ ಎಫ್, where df represents velocity of flow at outlet. It is the vertical component of dB. It is the vertical component of dB or bd. Similarly, b ಇಂದ f ಗೆ ಮೆಜರ್ ಮಾಡಿ. b ಇಂದ f ಗೆ ಮೆಜರ್ ಮಾಡಿದ್ರೆ ಅದೇನಿರುತ್ತೆ, velocity of whirl at outlet. Velocity of whirl or outlet, or it is the horizontal component of velocity of steam at outlet. With this, we are completing the construction of combined velocity triangle. ಇಷ್ಟು ಕಂಪ್ಲೀಟ್ ಆಯ್ತು. ಈಗ ಏನ್ ಮೆಜರ್ ಮಾಡ್ತೀರಾ ನೀವು? ಈಗ ಅವನು ಲೆಕ್ಕದಲ್ಲಿ ಏನ್ ಹೇಳ್ತಾನೆ ನೋಡಿ, VW1 is the relative velocity of steam or velocity of whirl at outlet. VW is the velocity of whirl at inlet. VF is the velocity of flow at inlet, and VF1 is the velocity of flow at outlet. Similarly, you can also calculate, so what is the nozzle, what is the angle made by the velocity of steam at outlet. ಅದನ್ನ ನಾವೇನಂತ ಕರಿತೀವಿ, alpha 1 ಅಂತ ಹೇಳಿದ್ರೆ it is the velocity of steam or the angle made by velocity of steam at inlet. ಅದೇ ರೀತಿ alpha 2 ಅಂದ್ರೆ it is the angle made by velocity of steam at outlet. ಸೊ ಅದನ್ನು ಕೂಡ ನಾವಿಲ್ಲಿ ಮೆಜರ್ ಮಾಡಬಹುದು. ಈ ರೀತಿ ನಮಗೆ ಬೇಕಾಗಿದ್ದ ಎಲ್ಲ ಒಂದು ಪ್ಯಾರಾಮೀಟರ್ಸ್ ಅನ್ನ ನಾವು ಈ ಗ್ರಾಫಿಕಲ್ ಮೆಥಡ್ ಅಲ್ಲಿ ನಾವು ಕಂಬೈನ್ಡ್ ವೆಲಾಸಿಟಿ ಟ್ರಯಾಂಗಲ್ ನಾವು ಡ್ರಾ ಮಾಡಿದಾಗ ಅದೆಲ್ಲದೂ ಕೂಡ ನಮ್ಗೆ ಗೊತ್ತಾಗುತ್ತೆ. ನಾವು ಓಕೆ, ಈಗ ನಾವು ಕೆಲವು ಕ್ಯಾಲ್ಕುಲೇಷನ್ಸ್ ಅನ್ನ ನಾವು ಮಾಡಬೇಕಾಗತ್ತೆ. ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದಾನೆ ಅಂತ ಹೇಳಿದ್ರೆ, he has asked to calculate what is the work done per kg of steam ಪ್ಲಸ್ ಕೆಲವು ಆಂಗಲ್ ಕೇಳಿದ್ದ, ಆಂಗಲ್ ಅನ್ನು ನಾವು ಮೆಜರ್ ಮಾಡ್ತೀವಿ. ಸೊ ಎಂ ಅಂತ ಹೇಳಿದ್ರೆ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಎಂ ಅಂತ ಹೇಳಿದ್ರೆ ಇಟ್ ಈಸ್ ದ ಮಾಸ್ ಫ್ಲೋ ರೇಟ್ ಆಫ್ ದ ಸ್ಟೀಮ್. ಅದನ್ನ 1 kg per second ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಅಂದ್ರೆ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಂ ಇಸ್ ಈಕ್ವಲ್ ಟು ನೀವು 1 kg per second ಅಂತ ನೀವು ಕನ್ಸಿಡರ್ ಮಾಡಿ. ಅದಾದ್ಮೇಲೆ VW ಮತ್ತೆ VW1, ದಿಸ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ kg ಆಫ್ ಸ್ಟೀಮ್ ಗೆ ನಾವು ಈಕ್ವೇಶನ್ಸ್ ಅನ್ನ ನಾವು ಡೆವಲಪ್ ಮಾಡಿದ್ವಿ, ನಿಮ್ಗೆ ನೆನಪಿರ್ಬೋದು. ಇಟ್ ಈಸ್ ಎಂ ಮಲ್ಟಿಪ್ಲೈಡ್ ಬೈ ಇಟ್ ಈಸ್ ಅ ಸಮ್ ಆಫ್ VW ಪ್ಲಸ್ VW1. ಇಲ್ಲಿ VW ಎಷ್ಟಿದೆ, ಇಟ್ ಈಸ್ ಅ ವೆಲಾಸಿಟಿ ಆಫ್ whirl at inlet 470, ವೆಲಾಸಿಟಿ ಆಫ್ whirl at outlet 90. ಎರಡನ್ನು ನೀವು ಸಮ್ ಮಾಡಿ, ಯು ಮಲ್ಟಿಪ್ಲೈ ವಿತ್ ದ ಮಾಸ್ ಫ್ಲೋ ರೇಟ್ ಆಫ್ ದ ಸ್ಟೀಮ್, and what you are going to get is the work done per kg of steam. So ಈ ರೀತಿ ನಮಗೆ ಇದು 560 ನ್ಯೂಟನ್ ಮೀಟರ್ ಬರುತ್ತೆ ಆಕ್ಚುಲಿ. So this is how we calculate work done per kg of steam. So with this ನಾವು ಇವತ್ತಿನ ಒಂದು ತರಗತಿನಲ್ಲಿ ಸೆಷನ್ ಅಲ್ಲಿ ನಾವು ಏನ್ ಅರ್ಥ ಮಾಡ್ಕೊಂಡ್ವಿ, ಹೇಗೆ ಒಂದು ಕಂಬೈನ್ಡ್ ವೆಲಾಸಿಟಿ ಟ್ರಯಾಂಗಲ್ ಅನ್ನ ಒಂದು ಇಂಪಲ್ಸ್ ಟರ್ಬೈನ್ ಗೆ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆದ್ರೆ ಕೊಟ್ಟಿರುವಂತ ಕಂಡೀಷನ್ ಏನಿತ್ತು ಅಂತ ಹೇಳಿದ್ರೆ, ರಿಲೇಟಿವ್ ವೆಲಾಸಿಟಿ ಅಟ್ ಇನ್ಲೆಟ್ ಇಸ್ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಅಟ್ ಔಟ್ಲೆಟ್. ನಾವು ರಿಲೇಟಿವ್ ವೆಲಾಸಿಟಿನ ನಾವು ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಅದಕ್ಕೆ ಏನಂತ ಅಬ್ರಿವೇಷನ್ ಕೊಟ್ಟಿದೀವಿ ನಾವು, ವಿ ಆರ್ ಅಂತ ಕೊಟ್ಟಿದೀವಿ. ಆರ್ ಅಂದ್ರೆ ರಿಲೇಟಿವ್ ಅಂತ, ಆಗ ವಿ ಆರ್ ಅಂದ್ರೆ ರಿಲೇಟಿವ್ ವೆಲಾಸಿಟಿ ಅಂತ. ಅದೇ ಇನ್ಲೆಟ್ ಅಲ್ಲಿ ಅದರ ರಿಲೇಟಿವ್ ವೆಲಾಸಿಟಿಗೆ ನಾವು ವಿ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆ ಔಟ್ಲೆಟ್ ಟ್ರಯಾಂಗಲ್ ನಲ್ಲಿ ನಾವು VR1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೆನ್ ಎಫೆಕ್ಟ್ ಆಫ್ ಫ್ರಿಕ್ಷನ್ ಈಸ್ ನಾಟ್ ಕನ್ಸಿಡರ್ಡ್, ಎಫೆಕ್ಟ್ ಆಫ್ ಫ್ರಿಕ್ಷನ್ ಅಂದ್ರೆ ಸಪೋಸ್ ಇಫ್ ದಿಸ್ ಈಸ್ ದ ದಿ ಟರ್ಬೈನ್ ಬ್ಲೇಡ್, ಇದು ಟರ್ಬೈನ್ ಬ್ಲೇಡ್ ಆಗಿದ್ರೆ ನೋಡಿ, ಇದು ಒಂದು ಟಿಪ್ ಅಲ್ಲಿ ಎಂಟರ್ ಆಗಿ ಈ ರೀತಿ ಒಳಭಾಗದಲ್ಲಿ ಸ್ಟೀಮ್ ಫ್ಲೋ ಆಗ್ತಿರ್ಬೇಕಾದ್ರೆ ಯಾವುದೇ ರೀತಿಯಾದ ಸ್ಟೀಮ್ ಮತ್ತೆ ಬ್ಲೇಡ್ ಮೆಟೀರಿಯಲ್ ನಡುವೆ
ಯಾವುದೇ ರೀತಿಯಾದ ಫ್ರಿಕ್ಷನ್ ಆದ್ರೂ ಕೂಡ ನಾವು ಆ ಫ್ರಿಕ್ಷನ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಆ ಕಂಡೀಷನ್ ಅಲ್ಲಿ ವಿ ಆರ್ ಏನಾಗತ್ತೆ, ವಿ ಆರ್ ಒನ್ ಗೆ ಸಮ ಆಗತ್ತೆ. ಅದನ್ನ ಇಟ್ಕೊಂಡು ನಾವು ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡಿದ್ವಿ ಅನ್ನೋದನ್ನ ನೋಡಿದ್ವಿ. ಸೊ ಗ್ರಾಫಿಕಲ್ ಮೆಥಡ್ ತುಂಬಾ ಈಸಿ ಮೆಥಡ್. ಈ ಮೆಥಡ್ ಇಂದ ನಾವು ಬಹಳ ಫಾಸ್ಟ್ ಆಗಿ ನಮಗ್ ಬೇಕಾದಂತ ವ್ಯಾಲ್ಯೂಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಟರ್ಬೈನ್ ಎಷ್ಟು ಕೆಲಸ ಮಾಡ್ತಿದೆ ಮತ್ತೆ ಎಷ್ಟು ಪವರ್ ನ ಅದು ಡೆವಲಪ್ ಮಾಡುತ್ತೆ, ಹಾಗಾಗಿ ಈ ತರದೆಲ್ಲ ಒಂದು ಲೆಕ್ಕಾಚಾರವನ್ನ ನಾವು ತುಂಬಾ ಫಾಸ್ಟ್ ಆಗಿ ನಾವು ಇದನ್ನ ಮಾಡಬಹುದು. ಸೊ ಹಾಗಾಗಿ ನೀವು ಕೂಡ ಈ ಪ್ರಾಬ್ಲಮ್ ಅನ್ನ ಮತ್ತೊಂದ್ಸಲ ನೀವೇನ್ ಮಾಡ್ಬೇಕಾಗತ್ತೆ, ಒಂದ್ 2 ಸಲ ಗ್ರಾಫ್ ಶೀಟ್ ನಲ್ಲಿ ಅಥವಾ ಮಾಮೂಲ್ ಪ್ಲೇನ್ ಪೇಪರ್ ನಲ್ಲಿ ನೀವು ಬೇಕಾದಂತ ಕಾಂಪಾಸು ಸ್ಕೇಲು ಎಲ್ಲ ಇಟ್ಕೊಂಡು ವಿತ್ ದ ಹೆಲ್ಪ್ ಆಫ್ ದ ಪೆನ್ಸಿಲ್ ಯು ಕ್ಯಾನ್ ಚೂಸ್ ಕನ್ವೀನಿಯಂಟ್ ಸ್ಕೇಲ್. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಹಿಯರ್ 1 ಸೆಂಟಿಮೀಟರ್ ಗೆ ನಾನು ಏನಂತ ತಗೊಂಡಿದ್ದೀನಿ, ಐ ಹ್ಯಾವ್ ಟೇಕನ್ 100 ಮೀಟರ್ ಪರ್ ಸೆಕೆಂಡ್. ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಟೇಕ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 50 ಮೀಟರ್ ಪರ್ ಸೆಕೆಂಡ್ಸ್ ಅಂತ ತಗೊಂಡು ಲೆಕ್ಕವನ್ನ ನೀವು ಮಾಡ್ಬೇಕಾಗತ್ತೆ. ಮಾಡಿ ನೀವು ಎಲ್ಲಾ ಮೆಜರ್ಮೆಂಟ್ ಅನ್ನ ತಗೊಂಡಾಗ ನಾವೇನ್ ಮಾಡಿದೀವಿ ಅದೇ ರೀತಿ ಆಲ್ಮೋಸ್ಟ್ ನಿಮ್ಗೆ ಬರುತ್ತೆ, ಒಂದ್ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಆಗ್ಬೋದು. ಸೊ ವಿತ್ ದಿಸ್ so I am going to stop here, and today what we have understood is how to construct combined velocity triangle for single stage impulse turbine when effect of friction is not considered. When effect of friction is not considered, and for that what is the condition? Vr is equal to Vr1. Relative velocity at inlet is equal to relative velocity at outlet. So thank you very much. Solve the problem, practice more and more problems so that problems jothe ಮಾಡ್ತಾ nimge abhyasa ಜಾಸ್ತಿ ಆಗುತ್ತೆ. Once again I wish you all the best.